ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲೇನೆ ವೈದ್ಯಕೀಯ ಕಾಲೇಜುಗಳು ಅತಿ ಹೆಚ್ಚು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಈ ದೇಶದಲ್ಲಿ ಒಂದು ತಮಿಳುನಾಡು ಮತ್ತು ಕರ್ನಾಟಕ. ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನು ಕೂಡ ನಾವು ಇಲ್ಲಿವರೆಗೆ ಸುಮಾರು 22 ಮೆಡಿಕಲ್ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ್ದೀವಿ. 2 ESI ಆಸ್ಪತ್ರೆ ಇವೆ ಮತ್ತು ಖಾಸಗಿ ಮೆಡಿಕಲ್ ಕಾಲೇಜಿಗೂ ಕೂಡ ಸ್ಥಾಪನೆ ಮಾಡಿದ್ದಾರೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪನೆ ಮಾಡೋದು ಸ್ವಲ್ಪ ಕಷ್ಟ ಕೆಲಸ ಇದೆ. ಆದರೂ ಕೂಡ SR ಪಾಟೀಲ್ ಅವರು ಧೈರ್ಯ ಮಾಡಿದ್ದಾರೆ. ಅವರಿಗೆ ಶುಭವನ್ನು ಕೋರ್ಲಿಕ್ಕೆ ಬಂದಿದ್ದೀವಿ. ಪ್ರತಿ ವರ್ಷ NMC ಇನ್ಸ್ಪೆಕ್ಷನ್ ಮಾಡಿ ಏನೇನು ನ್ಯೂನತೆಗಳಿವೆ ಅದನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ಅವರು ಸೂಚನೆಗಳನ್ನ ಕೊಡ್ತಾರೆ. ಹಾಗಾಗಿ ಅವರು ಕೆಲವೊಂದು ಫೈನ್ ಅನ್ನ ಹಾಕ್ತಾರೆ. ಅಂಥದ್ದೇನು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ನ್ಯೂನತೆ ಇದೆ, ಸಣ್ಣ ಪುಟ್ಟ ಅದನ್ನ ನಿವಾರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನಮ್ಮ ಆದ್ಯತೆಯಲ್ಲಿ ಇತ್ತು ಆಕ್ಚುಲಿ. ಆದ್ರೆ ನಾವು ಈಗ ಸದ್ಯಕ್ಕೆ ಆರ್ಥಿಕ ಇಲಾಖೆಗೆ ನಾವು ಕೂಡ ಕೇಳಿದ್ದೀವಿ ಇನ್ನೂ 9 ಕಡೆ ಆಗಬೇಕು ಅಂತ ಹೇಳಿ. ಹಾಗಾಗಿ ಅದು ನಮಗೆ ಆರ್ಥಿಕ ಇಲಾಖೆ ಸಮ್ಮತ ಕೊಟ್ಟ ಮೇಲೆ ಇನ್ನು ಒಂದೊಂದಾಗಿ ಮಾಡ್ತಕ್ಕಂಥ ಉದ್ದೇಶ ಇದೆ. ಈ ಬಜೆಟ್ ಅಲ್ಲಿ ಅನೌನ್ಸ್ ಆಗಿಲ್ಲ. ಈ ಬಜೆಟ್ ಅನೌನ್ಸ್ ಆಗಿದೆ, ಈ ಬಜೆಟ್ ನಲ್ಲಿ ಇಲ್ಲ. ಮುಂದೆ ಅದು ನಿರ್ಧಾರ ನಾನು ಮಾಡಕ್ಕಾಗಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಇಂದ ನಾವು ಪ್ರಪೋಸ್ ಮಾಡ್ತೀವಿ. ಇಲ್ಲ, ಘೋಷಣೆ 15ರಾಗ ಆಗಿದೆ. ಅವಾಗ ಅದೇನೋ ಸಾಲ ಮನ್ನಾ ಹಿನ್ನೆಲೆಯಲ್ಲಿ ಅದು ಕೈ ಬಿಡಲಾಗಿತ್ತು. ಹಾಗಾಗಿ ನೋಡೋಣ. ಸರ್ಕಾರದ ಉದ್ದೇಶ ಇದೆ, ಪ್ರತಿ ಜಿಲ್ಲೆ ಹೆಡ್ ಕ್ವಾರ್ಟರ್ ಅಲ್ಲಿ ಮಾಡ್ಬೇಕು ಅಂತಕ್ಕಂಥ ಉದ್ದೇಶ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೋಡೋಣ. ನೋಡಿ, ಪಾದಯಾತ್ರೆ ಏನು ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ ನಮಗಂತೂ ಗೊತ್ತಿಲ್ಲ. ಅವ್ರು ಏನಾದ್ರೂ ಸರ್ಕಾರದ ಮೇಲೆ ಆರೋಪ ಮಾಡೋದಿದ್ರೆ ಅಸೆಂಬ್ಲಿಯಲ್ಲೇನೆ ಅವ್ರಿಗೆ ಅವಕಾಶ ಇತ್ತು. ಈಗ ಇಲ್ಲ ಸಲ್ಲದ ಅಂದ್ರೆ ಹಿಂದೆ ಅವ್ರ ಸರ್ಕಾರದಲ್ಲೇ ಆಗಿರ್ತಕ್ಕಂಥದ್ದನ್ನ ಈಗ ಅವರು ಹೇಳ್ತಾ ಇದ್ದಾರೆ, ಹೀಗಾಗಿದೆ ಹಾಗಾಗಿ. ಏನಿದೆ ಜನರಿಗೆ ಸ್ಪಷ್ಟಪಡಿಸ್ಲಿ ಅವರು.